ನಮಸ್ಕಾರ. ಎಲ್ಲರೂ ಆರಾಮಲ್ಲ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಹೊರಟಿರೋದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಮಿರ್ಜಾನ್ ಕೋಟೆಗೆ. ಈ ಮಿರ್ಜಾನ್ ಕೋಟೆಯು ಸುಂದರವಾದ ವಾಸ್ತುಶಿಲ್ಪ ಮತ್ತು ಸಮೃದ್ಧವಾದ ಇತಿಹಾಸವನ್ನು ಹೊಂದಿದ್ದು ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ತಾಣವಾಗಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಘನಾಶಿನಿ ನದಿ ತೀರದಲ್ಲಿರುವಂತಹ ಈ ಐತಿಹಾಸಿಕ ಮಿರ್ಜಾನ್ ಕೋಟೆ 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಸಾಂಬಾರ್ ಪದಾರ್ಥಗಳ ಮುಖ್ಯವಾಗಿ ಕಾಳು ಮೆಣಸಿನ ವ್ಯಾಪಾರ ಕೇಂದ್ರ ಈ ಮಿರ್ಜಾನ್ ಕೋಟೆಯಾಗಿತ್ತು. ಪೋರ್ಚುಗೀಸರಿಂದ ಮೆಣಸಿನ ರಾಣಿ ಪೆಪ್ಪರ್ ಕ್ವೀನ್ ಎಂದು ಕರೆಯಲ್ಪಟ್ಟ ಗೇರುಸೊಪ್ಪಾದ ರಾಣಿ ಚೆನ್ನಭೈರಾದೇವಿ ಆಳ್ವಿಕೆಯಲ್ಲಿ ಈ ಕೋಟೆ ನಿರ್ಮಾಣಗೊಂಡಿತು. ಸುಮಾರು 11.5 ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವಂತಹ ಈ ಕೋಟೆ ವಿಜಯನಗರ, ಬಿಜಾಪುರ, ಮರಾಠರು ಮತ್ತು ಬ್ರಿಟಿಷರ ಆಳ್ವಿಕೆಗೆ ಸಾಕ್ಷಿಯಾಗಿದೆ. ಈ ಐತಿಹಾಸಿಕ ಮಿರ್ಜಾನ್ ಕೋಟೆ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವಂತಹ ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್ ಕಲ್ಲುಗಳಿಂದ ನಿರ್ಮಾಣವಾಗಿದ್ದು, ಇದರಲ್ಲಿ ಒಂದು ಮುಖ್ಯ ದ್ವಾರಗಳಿದ್ದು 3 ಉಪದ್ವಾರಗಳು ಕಂಡುಬರುತ್ತವೆ. ಕೋಟೆಯ ಸುತ್ತ ತಗ್ಗು ಪ್ರದೇಶವಿದ್ದು ಹಲವಾರು ಗುಪ್ತ ದ್ವಾರಗಳನ್ನು ಈ ಕೋಟೆ ಹೊಂದಿದೆ. ಇಲ್ಲಿ ಹಲವಾರು ಕಂದಕಗಳು, ದರ್ಬಾರ್ ಹಾಲ್, ರಾಣಿಯ ಸಿಂಹಾಸನ, ಪಾಕಶಾಲೆ, ಮಾರುಕಟ್ಟೆ, ದೇವಸ್ಥಾನ, ಮಸೀದಿಯಂತಹ ಅವಶೇಷಗಳು ಮತ್ತು 9 ಬಾವಿಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಅದಲ್ಲದೆ ಕೋಟೆಯ ಧ್ವಜಸ್ತಂಭ, ಕಾವಲು ಗೋಪುರ ಹಾಗೆ ಅಲ್ಲಿಂದ ಕಾಣುವಂತಹ ಅಘನಾಶಿನಿ ನದಿಯು ನೋಡುಗರನ್ನ ಆಕರ್ಷಿಸುತ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಗೊಂಡಿರುವಂತಹ ಸಾಳುವ ವಂಶದ ಗೇರುಸೊಪ್ಪಾದ ರಾಣಿ ಚೆನ್ನಭೈರಾದೇವಿಯವರು ಈ ಕೋಟೆಯನ್ನು 16ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಎಂದು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕೋಟೆಯನ್ನು ಕಟ್ಟಿರುವವರ ಕುರಿತು ಹಲವಾರು ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಇಬ್ನ ಬಟೂಟ್ ಎಂಬ ನವಾಯತ್ ರಾಜ 1200ರಲ್ಲಿ ಕಟ್ಟಿರುವುದಾಗಿ ಕೂಡ ಹೇಳುತ್ತಾರೆ. ಇನ್ನೊಂದು ವಾದದ ಪ್ರಕಾರ ಈ ಕೋಟೆಯನ್ನ ಬಿಜಾಪುರದ ಸುಲ್ತಾನ ಶರೀಫ್ ಉಲ್ ಮುಲ್ಕ್ ಇದನ್ನು 1608ರಿಂದ 1640ರ ಕಾಲದಲ್ಲಿ ಕುಮಟಾ ಪಟ್ಟಣದ ರಕ್ಷಣೆಯ ದೃಷ್ಟಿಯಿಂದ ಕಟ್ಟಿದ್ದರು ಎಂದು ಕೂಡ ಹೇಳಲಾಗುತ್ತೆ. ಹೆಚ್ಚಿನವರ ಪ್ರಕಾರ ಇದು ಗೇರುಸೊಪ್ಪಾದ ರಾಣಿ ಕಟ್ಟಿರುವುದು ಎಂಬ ಮಾತು ಸ್ಥಳೀಯ ವಲಯದಲ್ಲಿದ್ದು, ಹಾಗೆ ರಾಣಿ ಚೆನ್ನಭೈರಾದೇವಿಯವರು ವಿಜಯನಗರ ಅರಸರ ಸಾಮಂತ ರಾಣಿಯಾಗಿದ್ದು ಸುಮಾರು 54 ವರ್ಷಗಳ ಕಾಲ ಈ ಪ್ರಾಂತ್ಯವನ್ನು ರಾಜ್ಯಭಾರ ಮಾಡಿರುವುದು ವಿಶೇಷವಾಗಿದೆ. ರಾಣಿ ಚೆನ್ನಭೈರಾದೇವಿಯವರ ಆಳ್ವಿಕೆಯ ಅವಧಿಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿದ್ದು ಈ ಪ್ರದೇಶವು ಅಕ್ಕಿ ಮತ್ತು ಕಾಳು ಮೆಣಸಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು ಅಂತಾನೂ ಹೇಳಲಾಗುತ್ತೆ. ಈ ಇತಿಹಾಸ ಪ್ರಸಿದ್ಧ ನೆಲದಲ್ಲಿ ನಿಂತಾಗ ಖಂಡಿತವಾಗ್ಲೂ ಒಂದು ಅದ್ಭುತವಾದ ಅನುಭವ ನಮಗೆ ಸಿಗುತ್ತೆ. ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಪ್ರವಾಸಿಗರಿಗೆ ತವರೂರು ಅಂತಾನೆ ಹೇಳ್ಬೋದು ಅಲ್ವಾ. ಇಲ್ಲಿನ ಗೋಕರ್ಣ, ಯಾಣ, ಮುರುಡೇಶ್ವರ, ಇಡಗುಂಜಿಗೆ ಬರುವಂತಹ ಪ್ರವಾಸಿಗರಿಗೆ ಮಿರ್ಜಾನ್ ಕೋಟೆ ಕೂಡ ಒಂದು ಸುಂದರ ತಾಣವಾಗಿದೆ. ಇಲ್ಲಿಗೆ ಬರೋದಾದರೆ ಕುಮಟಾ ಟು ಮಿರ್ಜಾನ್ ಪೋರ್ಟ್ಗೆ ಡಿಸ್ಟೆನ್ಸು 12 ಕಿಲೋಮೀಟರ್ಸ್ ಇದ್ದರೆ ಗೋಕರ್ಣ ಟು ಮಿರ್ಜಾನ್ ಪೋರ್ಟ್ಗೆ ಡಿಸ್ಟೆನ್ಸು 21 ಕಿಲೋಮೀಟರ್ಸ್ ಆಗುತ್ತೆ. ಇತಿಹಾಸ ಪ್ರಸಿದ್ಧವಾಗಿರುವಂತಹ ಈ ಸ್ಥಳಕ್ಕೆ ನೀವು ಕೂಡ ಒಮ್ಮೆ ಬನ್ನಿ. ಸುಂದರವಾದ ಅನುಭವವನ್ನು ಈ ನೆಲ ಖಂಡಿತವಾಗ್ಲೂ ನೀಡುತ್ತೆ ಅಂತ ಹೇಳ್ತಾ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.